ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಕಾಮತ್ ಫ್ಯಾಮಿಲಿಯ ಆದಿ ತನಗೆ ಯಾವುದೇ ರೀತಿ ಸಹಾಯ ಮಾಡೋದು ಬೇಕಾಗಿಲ್ಲ, ದುಡ್ಡಿನ ವಿಷಯದಲ್ಲಿ ನೀನು ನಮ್ಮ ವಿಷಯಕ್ಕೆ ಬರಬೇಡ ಅಂತ ಹೇಳಿ ಆದಿ ಮುಖಕ್ಕೆ ಹೊಡೆದಾಗೆ ಮಾತಾಡ್ಬಿಡ್ತಾರೆ ಕುಸುಮ ಅವರು. ಆ ಕಡೆ ತನ್ವಿ ಕೂಡ ಕಾಲ್ ಮಾಡಿದ್ದೆ, ಈ ಆದಿ ಅವ್ರು ಯಾಕೆ ನನಗೆ ದುಡ್ಡು ಹಾಕಿದ್ದಾರೆ, ನಾನು ವಾಪಸ್ ಕಳಿಸ್ತಾ ಇದ್ದೀನಿ, ನನಗೆ ಆದಿ ಹಾಗೆ ನನ್ನ ಅಮ್ಮ ನನ್ನ ಬಿಟ್ಟು ಹೋದ್ರಲ್ಲ ಅವರ ಸಂಬಂಧ ಬೇಕಾಗಿಲ್ಲ ಅಂತ ತನ್ವಿ ಹೇಳ್ತಾರೆ. ನಂತರ ತನ್ವಿ ಜವಾಬ್ದಾರಿಯನ್ನು ತಾನು ಹೊತ್ಕೋತೀನಿ, ಆಕೆ ನನ್ನ ಮಗಳು ಅಂತ ಹೇಳಿ ಆದಿ ಕುಸುಮ ಅವ್ರಿಗೆ ಹೇಳಿ ಅಲ್ಲಿಂದ ಹೊರಟು ಮನೆಗೆ ಬರ್ತಾರೆ. ಎತ್ತ ಕಡೆ ಮೀನಾಕ್ಷಿ ಅವರು ಆದಿ ಮೇಲೆ ಕೆಂಡ ಕಾರ್ತಿದ್ದಾರೆ, ಈ ಕಡೆ ತನ್ಮಯ್ಯನ ಬೈತದಾರ. ಇದು ಯಾವುದು ಕೂಡ ಆದಿಗೆ ಇಷ್ಟ ಆಗೋದಿಲ್ಲ. ಆಗ ಆದಿ ನೇರವಾಗಿ ಮೀನಾಕ್ಷಿ ಅವರ ಮುಖಕ್ಕೆ ಹೊಡೆದಾಗೆ ಮಾತನಾಡ್ತಾರ. ಅತ್ತೆ ನನಗೆ ಅರ್ಥ ಆಗುತ್ತೆ, ಏನಾಗ್ತಿದೆಯೋ ಅದು ಯಾವುದು ಕೂಡ ನಿಮ್ಗೆ ಇಷ್ಟ ಆಗ್ತಿಲ್ಲ, ನಿಮಗೆ ಭಾಗ್ಯನ ಭಾಗ್ಯ ಮನೆ ಸುಸಿ ಅನ್ನೋದನ್ನ ಅವರ ಮಕ್ಕಳನ್ನ ಒಪ್ಕೊಳ್ಳೋದಕ್ಕೆ ನಿಮ್ಗೆ ಕಷ್ಟ ಆಗ್ತದೆ. ಖಂಡಿತ ಸ್ವಲ್ಪ ಸಮಯ ಬೇಕಾಗುತ್ತೆ, ಖಂಡಿತ ಸಮಯದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ಕೊಂಡಿದ್ದೀನಿ. ಆದರೆ ಮಕ್ಕಳನ್ನ ಈ ರೀತಿ ಮಾತಾಡೋದು ತಪ್ಪಾಗುತ್ತೆ, ಈ ರೀತಿ ನಡೆಸ್ಕೊಳ್ಳೋದು ತಪ್ಪಾಗುತ್ತೆ. ಯಾವಾಗಲೂ ನೀವು ಒಂದು ಮಾತನ್ನ ಹೇಳ್ತೀರಾ, ಕಾಮತ್ ಫ್ಯಾಮಿಲಿ ಮರ್ಯಾದೆ ಹೋಗಬಾರ್ದು ಅಂತ. ಈ ರೀತಿ ಮಾಡಿದ್ರೆ ಕಾಮತ್ ಫ್ಯಾಮಿಲಿ ಮರ್ಯಾದೆ ಹೋಗೋದಿಲ್ವಾ ಅಂತ. ನೀವು ಏನು ಮಾಡ್ತಿದ್ರೋ ಖಂಡಿತ ಅದು ಸರಿ ಇಲ್ಲ, ದಯವಿಟ್ಟು ನೀವು ಆ ರೀತಿ ನಡ್ಕೊಂಡ್ರೆ ನಾನು ಸುಮ್ಮನೆ ಇರುವುದಿಲ್ಲ, ಅವರು ನನ್ನ ಮಕ್ಕಳು ಅಂತ ಆದಿ ಹೇಳ್ತಾರೆ. ಇದರಿಂದ ಮೀನಾಕ್ಷಿ ಅವ್ರ ಮನಸ್ಸಿಗೆ ನೋವಾಗ್ಬಿಡತ್ತೆ. ಆಲ್ರೆಡಿ ಆದಿ ನನ್ನ ಕೈ ತಪ್ಪಿ ಹೋಗಿದ್ದಾನೆ ಅಂತ ತಕ್ಷಣಕ್ಕೆ ಹೇಳೇ ಬಿಡ್ತಾರೆ ಮುಖಕ್ಕೆ ಹೊಡೆದಾಗೆ ಮೀನಾಕ್ಷಿ ಅವರು. ಏನಿದು ಆದಿ, ಮೊದಲೆಲ್ಲ ಹೇಗಿದೆ, ನಾವೇ ಕುಟುಂಬ ಆಗಿದ್ವಿ, ನಾವು ನಿಮ್ಮ ಜೊತೆ ಆಗಿದ್ವಿ, ಆದರೆ ಭಾಗ್ಯ ಅವಳು ಮಕ್ಕಳು ಬರ್ತಿದ್ದಾಗೆ ನಾವು ಯಾರೂ ಕೂಡ ನೀನು ಬೇಕಾಗಿಲ್ಲ ಅಲ್ವಾ, ನಮ್ಮನ್ನು ದೂರನೇ ಮಾಡಿಬಿಟ್ಟಿಯಲ್ಲ ಅಂತ ಹೇಳಿ ಮೀನಾಕ್ಷಿ ಅವರು ತುಂಬ ಬೇಸರ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ನಂತರ ಆದಿ ಅಪ್ಪನ ಹತ್ರ ಬಂದು ಮೀನಾಕ್ಷಿ ಅವರ ವಿಷಯವನ್ನ ಹೇಳೋದಕ್ಕೆ ಮುಂದಾಗ್ತದಾರ. ಆಗ ಅಪ್ಪ ಕೂಡ ನನಗೂ ಅರ್ಥ ಆಗತ್ತೆ ಮೀನಾಕ್ಷಿ ವಿಷಯ, ಖಂಡಿತ ಸ್ವಲ್ಪ ಸಮಯ ಕಳೀಲಿ, ಹೆಂಗ್ ಮಾಡಬೇಕು ಅಂತ ಯೋಚನೆ ಮಾಡೋಣ ಖಂಡಿತ, ಆದರೆ ಈ ವಿಷಯವನ್ನ ನೀನು ಭಾಗ್ಯಗೆ ತಿಳಿಸ್ಬೇಡ ಅಂತ ಹೇಳ್ತಾರೆ. ಅಲ್ಲಿ ಏನೋ ಒಂದು ಗುಟ್ಟಿದೆ, ಬಟ್ ಆ ಗುಟ್ಟು ಏನು ಅನ್ನೋದು ಇನ್ನೂ ಕೂಡ ಯಾರೂ ಕೂಡ ಬಿಚ್ಚಿಟ್ಟು ಕೊಡ್ತಾ ಇಲ್ಲ. ಹಾಗಿದ್ರೆ ಆದಿ ಮತ್ತೆ ಮೀನಾಕ್ಷಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಗುಟ್ಟು ಇರಬಹುದಾ ಅಂತ ಕೂಡ ಅನ್ನಿಸ್ತದ. ಹಾಗಿದ್ರೆ ಏನಿರಬಹುದು ಅದು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.